ನಿಖಿಲ್ ಕುಮಾರಸ್ವಾಮಿಗೆ ಬಂಪರ್ ಗಿಫ್ಟ್. ಹ್ಯಾಟ್ರಿಕ್ ಸೋಲಿನ ಬಳಿಕವೂ ನಿಖಿಲ್ ಬಿಗ್ ಪೋಸ್ಟ್. ಮಗನ ರಾಜಕೀಯ ಭವಿಷ್ಯ ರೂಪಿಸಲು ಎಚ್ಡಿಕೆ ಹಠ ಹಿಡಿದು ಕೂತಿದ್ದಾರೆ. ಹೀಗಾಗಿ ಮಗ ಸೋತ್ರೂ ಛಲ ಬಿಡದ ಎಚ್ಡಿ ಕುಮಾರಸ್ವಾಮಿ ಪುತ್ರನಿಗೆ ಪಕ್ಷದ ಸಾರಥ್ಯ ನೀಡಲು ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಖಿಲ್ ರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲು ಸಿದ್ಧತೆ ನಡೀತಾ ಇದೆ. ಸದ್ದಿಲ್ಲದೆ ತಯಾರಿ ಆರಂಭಿಸಿರೋ ಎಚ್ಡಿ ಕುಮಾರಸ್ವಾಮಿ ಶೀಘ್ರವೇ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ತೆನೆ ಹೊರೆ ಭಾರ. ಯುವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಪ್ರಮೋಷನ್. ನಿಖಿಲ್ ಒಬ್ಬರೇ ಪಕ್ಷದ ಜೀವಾಳ ಎಂದ ಎಚ್ಡಿ ಕುಮಾರಸ್ವಾಮಿ. ನಿಖಿಲ್ ಪಟ್ಟಾಭಿಷೇಕದ ಬಗ್ಗೆ ಚನ್ನಪಟ್ಟಣದಲ್ಲಿ ಹಿಂಟ್ ಕೊಟ್ಟ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟಿಸೋ ಹೊಣೆ ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ನಲ್ಲಿ ಯೋಗೇಶ್ವರ್ ವಿರುದ್ಧ ಸೋತು ಸುಣ್ಣವಾದ್ರು. ನಿಖಿಲ್ಗೆ ಪಟ್ಟಾಭಿಷೇಕದ ಬಗ್ಗೆ ಚನ್ನಪಟ್ಟಣದಲ್ಲಿ ಹಿಂಟ್ ಕೊಟ್ಟ ಎಚ್ಡಿ ಕುಮಾರಸ್ವಾಮಿ. ಬೈ ಎಲೆಕ್ಷನ್ನಲ್ಲಿ ಸೋತ ನಿಖಿಲ್ ಕುಮಾರಸ್ವಾಮಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಹ್ಯಾಟ್ರಿಕ್ ಸೋಲಿನ ಬಳಿಕವೂ ನಿಖಿಲ್ಗೆ ಬಿಗ್ ಪೋಸ್ಟ್. ಮಗನ ರಾಜಕೀಯ ಭವಿಷ್ಯ ರೂಪಿಸಲು ಎಚ್ಡಿಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮಗ ಸೋತ್ರೂ ಛಲ ಬಿಡ್ತಿಲ್ಲ ಎಚ್ಡಿ ಕುಮಾರಸ್ವಾಮಿ. ಪುತ್ರನಿಗೆ ಪಕ್ಷದ ಸಾರಥ್ಯ ನೀಡಲು ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದು ನಿಖಿಲ್ ರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲು ಸಿದ್ಧತೆ ನಡೀತಾ ಇದೆ. ಇನ್ನು ಸದ್ದಿಲ್ಲದೆ ತಯಾರಿ ಆರಂಭಿಸಿರೋ ಎಚ್ಡಿ ಕುಮಾರಸ್ವಾಮಿ ಶೀಘ್ರವೇ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ತೆನೆ ಹೊಣೆ ಭಾರ ನೀಡಿದ್ದಾರೆ. ಯುವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಪ್ರಮೋಷನ್. ನಿಖಿಲ್ ಒಬ್ಬರೇ ಪಕ್ಷದ ಜೀವಾಳ ಎಂದ ಎಚ್ಡಿ ಕುಮಾರಸ್ವಾಮಿ. ನಿಖಿಲ್ ಪಟ್ಟಾಭಿಷೇಕದ ಬಗ್ಗೆ ಚನ್ನಪಟ್ಟಣದಲ್ಲೇ ಹಿಂಟ್ ಕೊಟ್ಟ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಪಕ್ಷವನ್ನ ಸಂಘಟಿಸೋ ಹೊಣೆ ಕೊಟ್ಟಿದ್ದಾರೆ. ಸೋತರೂ ನಿಖಿಲ್ ಕುಮಾರಸ್ವಾಮಿಗೆ ಬಂಪರ್ ಗಿಫ್ಟ್ ಇದು. ಹ್ಯಾಟ್ರಿಕ್ ಸೋಲಿನ ಬಳಿಕವೂ ಮಗನಿಗೆ ಬಿಗ್ ಪೋಸ್ಟ್ ಕೊಡಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಮಗನ ರಾಜಕೀಯ ಭವಿಷ್ಯ ರೂಪಿಸಲು ಎಚ್ಡಿ ಕುಮಾರಸ್ವಾಮಿ ಹಠ ಹಿಡಿದು ಕೂತಿದ್ದು. ಹೀಗಾಗಿ ಮಗ ಸೋತ್ರೂ ಛಲ ಬಿಡ್ತಿಲ್ಲ. ಪುತ್ರನಿಗೆ ಪಕ್ಷದ ಸಾರಥ್ಯ ನೀಡಲು ಕುಮಾರಸ್ವಾಮಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಖಿಲ್ ರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲು ಸಿದ್ಧತೆ ನಡೀತಾ ಇದೆ. ಸದ್ದಿಲ್ಲದೆ ತಯಾರಿ ಆರಂಭಿಸಿರೋ ಎಚ್ಡಿ ಕುಮಾರಸ್ವಾಮಿ ಶೀಘ್ರವೇ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ತೆನೆ ಹೊಣೆ ಭಾರ ನೀಡಿದ್ದಾರೆ. ಯುವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಪ್ರಮೋಷನ್. ನಿಖಿಲ್ ಒಬ್ಬರೇ ಪಕ್ಷದ ಜೀವಾಳ ಎಂದ ಎಚ್ಡಿ ಕುಮಾರಸ್ವಾಮಿ ನಿಖಿಲ್ ಪಟ್ಟಾಭಿಷೇಕದ ಬಗ್ಗೆ ಚನ್ನಪಟ್ಟಣದಲ್ಲೇ ಹಿಂಟ್ ಕೊಟ್ರ. ನಿಖಿಲ್ಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟಿಸೋ ಹೊಣೆ ಕೊಟ್ಟ ಎಚ್ಡಿಕೆ. ಚನ್ನಪಟ್ಟಣದ ಬೈ ಎಲೆಕ್ಷನ್ನಲ್ಲಿ ಸಿಪಿವೈ ವಿರುದ್ಧ ಬಹು ಅಂತರದಿಂದ ಸೋಲು ಅನುಭವಿಸಿದ ನಿಖಿಲ್ ಕುಮಾರಸ್ವಾಮಿಗೆ ಬಂಪರ್ ಗಿಫ್ಟ್. ಈಗ ಹ್ಯಾಟ್ರಿಕ್ ಸೋಲಿನ ಬಳಿಕವೂ ನಿಖಿಲ್ಗೆ ಬಿಗ್ ಪೋಸ್ಟ್. ಮಗನ ರಾಜಕೀಯ ಭವಿಷ್ಯ ರೂಪಿಸಲು ಎಚ್ಡಿಕೆ ಹಠ ಹಿಡಿದು ಕೂತಿದ್ದು. ಯುವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಈಗ ರಾಜ್ಯಾಧ್ಯಕ್ಷ ಸ್ಥಾನ ನೀಡಲು ಎಚ್ಡಿ ಕುಮಾರಸ್ವಾಮಿ ಸಿದ್ಧತೆ ನಡೆಸ್ತಾ ಇದ್ದಾರೆ. ನಿಖಿಲ್ ರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷರನ್ನಾಗಿ ನೇಮಿಸಲು ಸಿದ್ಧತೆ ನಡೀತಾ ಇದೆ. ಸದ್ದಿಲ್ಲದೆ ತಯಾರಿ ಆರಂಭಿಸಿರೋ ಎಚ್ಡಿ ಕುಮಾರಸ್ವಾಮಿ ಶೀಘ್ರವೇ ನಿಖಿಲ್ ಕುಮಾರಸ್ವಾಮಿ ಹೆಗಲಿಗೆ ತೆನೆ ಹೊರೆ ಭಾರ. ಯುವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಪ್ರಮೋಷನ್. ನಿಖಿಲ್ ಒಬ್ಬರೇ ಪಕ್ಷದ ಜೀವಾಳ ಎಂದ ಎಚ್ಡಿ ಕುಮಾರಸ್ವಾಮಿ. ಕಾರ್ಯಕರ್ತರ ಭಾವನೆ ಇದೆ. ಚನ್ನಪಟ್ಟಣ ಬಿಟ್ಟು ಅವನೇನು ಎಲ್ಲೂ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಆದರೆ ನಿಖಿಲ್ ಕುಮಾರಸ್ವಾಮಿ ಅವರ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟತಕ್ಕಂಥ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ನಾನು ಒಂದು ಕಡೆ ಕೇಂದ್ರದಲ್ಲಿ ಮಂತ್ರಿ ಆಗಿರೋದು ಒಂದು ಭಾಗ. ನನ್ನ ಆರೋಗ್ಯದ ಒಂದು ಹಿನ್ನೆಲೆ, ಆರೋಗ್ಯದಲ್ಲಿ ಚೆನ್ನಾಗೇ ಇದ್ದಾನೆ, ಏನು ತೊಂದರೆ ಇಲ್ಲ. ನಾನು 3ನೇ ಬಾರಿ ಆಪರೇಷನ್ ಮಾಡಿಸ್ಕೊಂಡು ಕೇವಲ 3 ದಿನಕ್ಕೆ ಇಡೀ ರಾಜ್ಯದಲ್ಲಿ 3 ತಿಂಗಳು ಕೆಲಸ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಈಗಲೂ ಸಹ ಒಂದು ಕಡೆ ನಾನು ಏನು ಪಕ್ಷದ ಸಂಘಟನೆಗೆ ಜವಾಬ್ದಾರಿ ತಗೋಬೇಕಾಗಿದೆ. ನನಗೆ ಒಂದು ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರು ಮೊನ್ನೆ ಚುನಾವಣೆಯಲ್ಲಿ ಅವರ ಒಗ್ಗಟ್ಟಿನ ಪ್ರದರ್ಶನ ಏನಿದೆ, ಅವರೆಲ್ಲರಲ್ಲೂ ಮುಂದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಶ್ವಾಸ ಅವರಲ್ಲಿ ಮೂಡಿದೆ. ನಿಖಿಲ್ ಕುಮಾರಸ್ವಾಮಿಯವರ ಒಂದು ಮುಖಂಡತ್ವದಲ್ಲೇ ನಮ್ಮ ಹಿರಿಯ ನಾಯಕರುಗಳೇನಿದ್ದಾರೆ ಪಕ್ಷದಲ್ಲಿ, ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಪಕ್ಷ ಸಂಘಟನೆಗೆ ನಮ್ಮ ಹಿರಿಯ ನಾಯಕರು, ಹಿರಿಯ ಕಾರ್ಯಕರ್ತರ ಜೊತೆಗೂಡಿ ಪಕ್ಷದ ಸಂಘಟನೆಗೆ ಚಾಲನೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಸಂಕ್ರಾಂತಿಯಿಂದ ಒಂದು ಹೊಸ ಒಂದು ಪಕ್ಷದ ಪುನಶ್ಚೇತನಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಪ್ರಾರಂಭ